ಕೇವಲ ಒಂದೇ ವರ್ಷದಲ್ಲಿ ಪತನವಾಗುತ್ತಾ ವಿಜಯ್ ಸಾಮ್ರಾಜ್ಯ. ಅದೇ ಕಾರಣಕ್ಕೆ ವಿಜಯ್ ಸರ್ಕಾರ ಬಿದ್ದೋಗುತ್ತಾ ಆಂಧ್ರದ ಖ್ಯಾತ ಜ್ಯೋತಿಷಿ ವೇಣುಸ್ವಾಮಿ ಸ್ಫೋಟಕ ಭವಿಷ್ಯ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ತಮಿಳುನಾಡಿನಲ್ಲಿ ಈಗ ವಿಜಯ್ ಅವರ ಯುಗ. ಟಿವಿಕೆ ಪಕ್ಷ ಈಗಾಗಲೇ 108 ಸ್ಥಾನಗಳನ್ನ ಗೆದ್ದು ಜಯಬೇರಿಯನ್ನ ಬಾರಿಸಿ ತಮಿಳುನಾಡಿನ ಸೂಪರ್ ಸ್ಟಾರ್ ಆಗಿರುವಂತಹ ವಿಜಯ್ ಅವರು ಈಗ ಸಿಎಂ ಆಗಿರುವಂತಹದ್ದು. ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡು ಈಗಾಗಲೇ 1 ವಾರ ಕೂಡ ಆಗಿರುವಂತಹದ್ದು. ಈಗಾಗಲೇ ಸರ್ಕಾರ ರಚನೆ ಮಾಡಲಿಕ್ಕೆ, ಸರ್ಕಾರದ ಒಂದು ಆಡಳಿತವನ್ನ ರಚನೆ ಮಾಡಲಿಕ್ಕೆ ಈಗಾಗಲೇ ವಿಜಯ್ ಅವರು ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು. ಆದ್ರೆ ವಿಜಯ್ ಸರ್ಕಾರದ ಬಗ್ಗೆ ಖ್ಯಾತ ಜ್ಯೋತಿಷಿಯೊಬ್ಬರು ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಅದೇನಪ್ಪಾ ಅಂತಂತಂದ್ರೆ, ವೈಜ್ಞಾನಿಕ ಯುಗದಲ್ಲಿದ್ದರೂ ಕೂಡ ಜ್ಯೋತಿಷ್ಯದ ಮೇಲೆ ಹಲವರಿಗೆ ಇವತ್ತಿಗೂ ಕೂಡ ನಂಬಿಕೆ ಇದೆ. ಜ್ಯೋತಿಷ್ಯ ಹೇಳುವುದೆಲ್ಲ ಸತ್ಯನಾ? ಎಲ್ಲವನ್ನು ಕುಂಡಲಿಯಲ್ಲಿರುವ ಗ್ರಹಗಳೇ ನಿರ್ಧರಿಸುವುದಾದರೆ ವಿಜ್ಞಾನಿಗಳ್ಯಾಕೆ, ವಿಜ್ಞಾನವೇಕೆ, ಹೀಗಂತ ಒಂದಷ್ಟು ಪ್ರಶ್ನೆ ಎದ್ದರೂ ಕೂಡ ಜ್ಯೋತಿಷ್ಯರ ಸುತ್ತ ಕುತೂಹಲ ಹೆಚ್ಚಾಗಿದೆ. ಜ್ಯೋತಿಷ್ಯ ಶಾಸ್ತ್ರವು ವಿಜ್ಞಾನವೇ, ಅದರಲ್ಲಿರುವ ವೈಜ್ಞಾನಿಕ ಅಂಶಗಳನ್ನು ಸಾಕಷ್ಟು ಗ್ರಂಥಗಳಲ್ಲಿ ನೋಡಬಹುದು ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತದೆ. ಅದೃಷ್ಟ ದುರಾದೃಷ್ಟಗಳೆಲ್ಲ ಅವರವರ ನಂಬಿಕೆಗೆ ಬಿಟ್ಟಿತ್ತಾದರೂ ಕೂಡ ಸದ್ಯ ವಿಜಯ್ ಸರ್ಕಾರದ ಕುರಿತು ವೇಣುಸ್ವಾಮಿ ಆಘಾತಕಾರಿ ಭವಿಷ್ಯವನ್ನ ನುಡಿದಿದ್ದಾರೆ. ಹೌದು, ವೇಣುಸ್ವಾಮಿ ನಿಮ್ಗೆಲ್ಲ ಗೊತ್ತಲ್ವಾ? ಪಕ್ಕದ ಮನೆ ಆಂಧ್ರದ ಸ್ಟಾರ್ ಜ್ಯೋತಿಷಿ. ಕಲಾವಿದರಿಂದ ಹಿಡಿದು ರಾಜಕಾರಣಿಗಳವರೆಗೂ ಮುಂದಿನ ಜೀವನ ಹೀಗಿಗೆ ಅಂತ ನಿಖರವಾಗಿ ನಾನು ಹೇಳಬಲ್ಲೆ ಎಂದು ಹೇಳಿಕೊಳ್ಳುವಂತಹ ವ್ಯಕ್ತಿ. ರಕ್ಷಿತ್ ಶೆಟ್ಟಿ ಅವರಿಂದ ದೂರವಾಗುವಂತೆ ರಶ್ಮಿಕಾಗೆ ಸಲಹೆಯನ್ನ ನೀಡಿ ರಶ್ಮಿಕಾ ಅವರ ಗಜಕೇಸರಿ ಯೋಗಕ್ಕೆ ಕಾರಣರಾದವರು ಕೂಡ ಇವರೇ. ಇಂಥ ವೇಣುಸ್ವಾಮಿ ಸದ್ಯ ತಮಿಳುನಾಡಿನ ರಾಜಕಾರಣದ ಕುರಿತು ಭವಿಷ್ಯವನ್ನ ನುಡಿದಿದ್ದಾರೆ. ವಿಜಯ್ ಪಕ್ಕದಲ್ಲಿ ತ್ರಿಷಾ ಇಲ್ಲದಿದ್ರೆ ಕಥೆಯೇ ಬೇರೆ ಇರ್ತಿತ್ತು, ಹೀಗಂತ ವೇಣುಸ್ವಾಮಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ವಿಡಿಯೋ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿರುವ ವೇಣುಸ್ವಾಮಿ, ವಿಜಯ್ ಪಕ್ಕದಲ್ಲಿ ತ್ರಿಷಾ ಇಲ್ಲದಿದ್ದರೆ ಅವರ ಜಾತಕದ ಫಲವೇ ಬೇರೆಯಾಗ್ತಿತ್ತು, ಅವರು ಈ ಮಟ್ಟದ ರಾಜಕೀಯ ಯಶಸ್ಸು ಪಡೆಯಲು ಸಾಧ್ಯವಾಗ್ತಿರಲಿಲ್ಲ ಎಂದು ಈಗಾಗಲೇ ವೇಣುಸ್ವಾಮಿ ಅವರು ಹೇಳಿದ್ದಾರೆ. ವಿಜಯ್ ಮತ್ತು ತ್ರಿಷಾ ಅವರ ಜಾತಕಗಳ ಗ್ರಹಗತಿಗಳ ಮಿಲನವು ವಿಜಯ್ ಅವರ ರಾಜಕೀಯ ಹೇಳಿಕೆಗೆ ಪೂರಕವಾಗಿದೆ ಎಂದು ವೇಣುಸ್ವಾಮಿ ಅವರು ಹೇಳಿದ್ದಾರೆ. ತ್ರಿಷಾ ಅವರ ಜಾತಕದ ಪ್ರಭಾವ ವಿಜಯ್ ಅವರ ಅದೃಷ್ಟವನ್ನ ಹೆಚ್ಚಿಸ್ತಾ ಇದೆ, ಹೀಗಂತ ವೇಣುಸ್ವಾಮಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ದಳಪತಿ ವಿಜಯ್ ಈಗ ತಮಿಳುನಾಡಿನ ಅಧಿಪತಿಯಾಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ದಾರೆ. ಆದರೆ ಈ ಸಂಭ್ರಮ ಸಡಗರ ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತ ಅಂತ ವೇಣುಸ್ವಾಮಿ ಈಗ ಭವಿಷ್ಯವನ್ನ ನುಡಿದಿದ್ದಾರೆ. ಈ ಕುರಿತು ಮಾತನಾಡಿರುವಂತಹ ವೇಣುಸ್ವಾಮಿ, ವಿಜಯ್ ಸಿಎಂ ಆದರೂ ಸರ್ಕಾರ ಉಳಿಯುವುದು ಕಷ್ಟ. ವಿಜಯ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರೂ ಆ ಅಧಿಕಾರ ಅವರಿಗೆ ದೀರ್ಘಕಾಲ ಉಳಿಯಲ್ಲ. ವಿಜಯ್ ಸಿಎಂ ಆದ 1 ತಿಂಗಳು, 6 ತಿಂಗಳು ಅಥವಾ ಅಬ್ಬಬ್ಬಾ ಅಂದ್ರೆ 1 ವರ್ಷದೊಳಗೆ ತಮಿಳುನಾಡಿನಲ್ಲಿ ಮತ್ತೆ ಚುನಾವಣೆ ಎದುರಾಗುವಂತಹ ಒಂದು ಸಾಧ್ಯತೆ ಇದೆ ಅಂತೇಳಿ, 100% ಈ ಒಂದು ಸಾಧ್ಯತೆ ಇದೆ ಅಂತೇಳಿ ವೇಣುಸ್ವಾಮಿ ಅವರು ತುಂಬಾ ಖಂಡ ತುಂಡವಾಗಿ ಹೇಳಿದ್ದಾರೆ. ಗುರುಗ್ರಹದ ಬದಲಾವಣೆಯಿಂದಾಗಿ ತಮಿಳುನಾಡಿನಲ್ಲಿ ಸ್ಥಿರ ಸರ್ಕಾರ ರಚನೆಯಾಗುವುದು ಬಹಳ ಕಷ್ಟ. ರಾಜಕೀಯವಾಗಿ ದೊಡ್ಡ ಮಟ್ಟದ ಏರುಪೇರುಗಳು ಕೂಡ ಆಗ್ತಾ ಇದೆ ಅಂತೇಳಿ ವೇಣುಸ್ವಾಮಿ ಅವರು ಈಗಾಗಲೇ ಹೇಳಿರುವಂತಹ ಮಾತು ತಮಿಳುನಾಡು ಮಾತ್ರವಲ್ಲ, ದೇಶದ ಇತರ ರಾಜ್ಯಗಳ ಮೇಲೂ ಕೂಡ ಗ್ರಹಗತಿಗಳ ಪ್ರಭಾವ ಬೀರಲಿದೆ ಅಂತ ಹೇಳಿ ವೇಣುಸ್ವಾಮಿ ಅವರು ಹೇಳಿರುವಂಥದ್ದು. ಇಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದ ಕುರಿತು ಕೂಡ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಕೈಮೀರಿ ಹೋಗಲಿದ್ದು ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿದ್ದಾರೆ. ಗ್ರಹಗಳ ಬದಲಾವಣೆಯಿಂದಾಗಿ ದೇಶದ ಹಲವು ರಾಜ್ಯಗಳಲ್ಲಿ ಊಹಿಸಲು ಸಾಧ್ಯವಾಗದಂತಹ ರಾಜಕೀಯ ಬಿಕ್ಕಟ್ಟುಗಳು ಕೂಡ ತಲೆದೂರ್ತವೆ ಅಂತೇಳಿ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಸದ್ಯ ವೇಣುಸ್ವಾಮಿಯ ಈ ಭವಿಷ್ಯ ವಿಜಯ್ ಅಭಿಮಾನಿಗಳನ್ನ ಕೆರಳಿಸ್ತಾ ಇದೆ. ರಾಜಕೀಯ ವಲಯದಲ್ಲಿ
ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ವಿಜಯ್ ಅಭಿಮಾನಿಗಳು ವೇಣುಸ್ವಾಮಿ ಅವರ ಮೇಲೆ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು, ಆ ಒಂದು ಪರಿಸ್ಥಿತಿ ಈಗ ತಮಿಳುನಾಡಿನಲ್ಲಿ ನಿರ್ಮಾಣ ಆಗಿದೆ. ವಿಜಯ್ ಮನ್ಮೊನ್ನೆಯಷ್ಟೇ ಅಧಿಕಾರವನ್ನು ಹಿಡಿದಿದ್ದಾರೆ. ರಾಜಕೀಯ ಉತ್ತಮವಾದಂತಹ ಒಂದು ರಾಜಕೀಯ ಭವಿಷ್ಯ ಅವ್ರದ್ದಾಗ್ಲಿ ಅಂತೇಳಿ ಜ್ಯೋತಿಷಿಗಳು ಹೇಳಬೇಕಾಗಿತ್ತು. ಆದ್ರೆ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟು ತಮಿಳುನಾಡಿನಲ್ಲಿ ಒಂದು ಗೊಂದಲವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಅಭಿಮಾನಿಗಳು, ವಿಜಯ್ ಅವರ ಅಭಿಮಾನಿಗಳು ವೇಣುಸ್ವಾಮಿ ಅವರ ಮೇಲೆ ಮುಗಿಬಿದ್ದಿದ್ದಾರೆ. ಅಂದ ಹಾಗೆ ಈ ವ್ಯಕ್ತಿ ಹೇಳಿದ್ದೆಲ್ಲವೂ ನಡೆದಿದೆ ಅಂತಲ್ಲ. ಯಾಕೆಂದ್ರೆ ತಮ್ಮ ಭವಿಷ್ಯ ಯಾವತ್ತೂ ಕೂಡ ಸುಳ್ಳಾಗಲ್ಲ ಎಂದು ವೇಣುಸ್ವಾಮಿ ಅವರೇ ಹೇಳಿಕೊಂಡಿದ್ದಾರೆ. ಜಗನ್ ವಿಚಾರದಲ್ಲಿ ಈ ವ್ಯಕ್ತಿ ನುಡಿದಿದ್ದ ಭವಿಷ್ಯ ಸುಳ್ಳಾಗಿತ್ತು. ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ವೈಎಸ್ಆರ್ಸಿಪಿ ಪಕ್ಷದ ಜಗಮೋಹನ್ ರೆಡ್ಡಿ ಗೆದ್ದೇ ಗೆಲ್ತಾರೆ, ಮತ್ತೆ ಸಿಎಂ ಆಗುತ್ತಾರೆ ಎಂದು ಭಾರಿ ಭರವಸೆಯ ಮಾತುಗಳನ್ನು ಕೂಡ ಈ ವೇಣುಸ್ವಾಮಿ ಅವರು ಮಾತನಾಡಿದ್ರು. ಆದ್ರೆ ಅದು ನಿಜವಾಗಲೇ ಇಲ್ಲ. ಹೀಗಾಗಿ ವಿಜಯ್ ಭವಿಷ್ಯದಲ್ಲಿ ನುಡಿದ ಈ ಭವಿಷ್ಯ ನಿಜವಾಗುತ್ತಾ ಅಥವಾ ಸುಳ್ಳಾಗುತ್ತಾ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ವೇಣುಸ್ವಾಮಿ ಅವರ ಹೇಳಿಕೆ ಅಥವಾ ಅವರ ಭವಿಷ್ಯ ತಮಿಳುನಾಡಿನಲ್ಲಿ ಒಂದಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ಅಪೋಸಿಷನ್ ಪಾರ್ಟಿಯವರು ಇವರ ಹೇಳಿಕೆ ಅಥವಾ ಇವರ ಭವಿಷ್ಯ ನಿಜವಾಗ್ಲಿ ಅಂತೇಳಿ ಕೂಡ ಅವರು ಕೂಡ ಕಾಯ್ತಾ ಇದ್ದಾರೆ. ಇನ್ನು ವಿಜಯ್ ಅವರ ಅಭಿಮಾನಿಗಳು ವೇಣುಸ್ವಾಮಿ ಅವರ ಮೇಲೆ ಕೆಂಡಾಮಂಡಲರಾಗಿದ್ದಾರೆ. ವಿಜಯ್ ಮಾತ್ರ ಈ ವಿಚಾರದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ವೇಣುಸ್ವಾಮಿ ಅವರ ಭವಿಷ್ಯ ಕೇವಲ ರಕ್ಷಿತ್ ಶೆಟ್ಟಿ ಮತ್ತೆ ಅವರ ರಕ್ಷಿತ್ ಶೆಟ್ಟಿ ವಿಚಾರದಲ್ಲಿ ನಿಜವಾಗಿದೆ ಅನ್ನೋದು ಬಿಟ್ರೆ ಬೇರೆ ಎಲ್ಲವೂ ಕೂಡ ಸುಳ್ಳಾಗಿದೆ ಅನ್ನೋ ಒಂದು ಅರ್ಥದಲ್ಲಿ ಕೂಡ ಈಗ ಚರ್ಚೆ ಆಗ್ತಿದೆ. ಜಗಮೋಹನ್ ರೆಡ್ಡಿ ಒಂದು ವೇಳೆ ಇವರು ಹೇಳಿದ್ದೇ ನಿಜವಾಗಿದ್ರೆ ಜಗಮೋಹನ್ ರೆಡ್ಡಿ ಸಿಎಂ ಆಗ್ಬೇಕಾಯ್ತು, ಅವ್ರು ಗೆಲ್ಲಬೇಕಾಯ್ತು, ಅವ್ರ ಪಕ್ಷ ಗೆಲ್ಲಬೇಕಾಯ್ತು. ಆದ್ರೆ ಯಾಕೆ ಆಗ್ಲಿಲ್ಲ ಅಂತ ಕೂಡ ಒಂದಷ್ಟು ಜನರು ಕೂಡ ಕೇಳ್ತಿದ್ದಾರೆ, ಪ್ರಶ್ನೆಯನ್ನು ಕೂಡ ಕೇಳ್ತಿದ್ದಾರೆ, ಅವರ ಅಭಿಮಾನಿಗಳು ಕೂಡ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವರ ಒಂದು ಹೇಳಿಕೆ ವೇಣುಸ್ವಾಮಿ ಅವರ ಹೇಳಿಕೆ ಅಷ್ಟಾಗಿ ಸೀರಿಯಸ್ ಆಗಿ ಯಾರು ಕೂಡ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಈಗ ಹೇಳಿರುವಂತದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ.